ಹಲೋ, ನಮಸ್ಕಾರ ಎಲ್ಲರಿಗೂ. ಆಲ್ಮೋಸ್ಟ್ ಒಂದು ವಾರ ಆಗಿದೆ ಎಲ್ಲ ಥಿಯೇಟರ್ಸಿಂದ ಆಚೆ ಹೋಗಿದೆ ಸಿನಿಮಾ. 5-6 ಶೋ ಇದೆ ಅಷ್ಟೇ. ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದು ಏನಂದರೆ, ಇಷ್ಟು ದಿನ ಹೇಳ್ತಾ ಇದ್ರು ಒಳ್ಳೆ ಕಂಟೆಂಟ್ ಇದ್ದರೆ ಹೋಗುತ್ತೆ ಸಿನಿಮಾ ಅಂತ. ಡೆಫಿನೆಟ್ಲಿ ಇಲ್ಲ. ಬಿಲ್ಡಪ್ಗಳು ಕೊಡಬೇಕು, ಫೇಕಾಗಿ ಜನನ ತುಂಬಿಸ್ಬೇಕು, ಇದೆಲ್ಲ ಇದೆ. ಒಬ್ಬೊಬ್ಬರು ಒಂದೊಂಥರ ಬಂದು ಆಫರ್ಗಳು ಕೊಡ್ತಾರೆ. ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ, ಇಷ್ಟು ಜನನ ಕಳಿಸ್ತೀನಿ, ಹಿಂಗೆ ಫಿಲ್ ಮಾಡಿಸ್ತೀನಿ, ಬುಕ್ ಮೈ ಶೋನ ಆರೆಂಜ್ ಟರ್ನ್ ಮಾಡ್ತೀನಿ ಅಂತ. ಡೆಫಿನೆಟ್ಲಿ ಇಲ್ಲಿ ಕತೆಗೆ ದೇವರಣೆ ಬೆಲೆ ಇಲ್ಲ ಅನ್ನಿಸ್ತು. ಐ ಮೀನ್, ನೀವು ನೋಡಿ, ಒಬ್ಬ ನೆಗೆಟಿವ್, ಯಾರಾದರೂ ನಿಮ್ಮಲ್ಲೂ ಎಷ್ಟೊಂದು ಜನ ಸಿನಿಮಾ ನೋಡಿದ್ದೀರ ಅಲ್ವಾ, ಒಂದು ನೆಗೆಟಿವ್ ಯಾರಾದರೂ ಮಾತಾಡಿದ್ದೀರಾ? ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ. ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ, ಮೋಸ್ಟ್ಲಿ ನಾನು ನನ್ನ ಮುಂದೆ ಹೇಳೋಕ್ಕೆ ಅವ್ರಿಗೆ ಪಾಪ ನನ್ನ ಸಿನಿಮಾ ಅಂದ್ಬಿಟ್ಟು ಹೇಳಲ್ಲ ಅಂತ. ಅವ್ರ ಕೈಲಿ ಫೋನ್ ಮಾಡಿಸೆಲ್ಲ ಕೇಳಿದ್ದೀನಿ. ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಸ್ಟೋರಿ. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನ್ನಿಸ್ತು. ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ, ಅದು ಅವ್ರ ಇಷ್ಟ ಆಗಿ, ಅವ್ರ ದುಡ್ಡು, ಅವ್ರ ಸಮಯ, ಮೇಯ್ನಾಗಿ ಸಮಯ. ಯಾರು 2.5-3 ಗಂಟೆ ಕೂತು ಸಿನಿಮಾ ನೋಡ್ತಾರೆ? ನನಗೆ ಮನೇಲೇ ನೋಡ್ಬೋದು. ಸಿನಿಮಾ ಹೇಗೆ ಮಾಡೋದು ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಅದನ್ನು ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ. ತುಂಬ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೋದು. ಬಟ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಗೊತ್ತಿಲ್ಲ, ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನಿಸಿತ್ತು, ಒಂದೊಳ್ಳೆ ರಿಪೋರ್ಟ್ ಬಂದಮೇಲೆ ಜನ ಬರ್ತಾರೆ ಥಿಯೇಟರ್ಸ್ಗೆ ಅಂತ. ಬಟ್ ಇಟ್ಸ್ ನಾಟ್. ನನಗೆ ಏನಾಗಿದೆ, ಹೇಗೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ. ಎಲ್ಲ ರೀತಿ ಪಬ್ಲಿಸಿಟೀಸ್. ಸುದೀಪ್ ಸರ್ ಹೇಳಿದ್ದಾರೆ, ಅವರೇ ಕೂತು ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು. ಸುದೀಪ್ ಸರ್ ಕೂಡ ಹೇಳಿದ ಮೇಲೂ ಬರಲ್ಲ ಅಂದರೆ ನನ್ನ ಮಾತೆಲ್ಲಿ ಕೇಳ್ತಾರೆ? ಹಾಗಾದ್ರೆ ಅರ್ಥ ಆಗ್ತಿದೆಯಾ? ನಾಳೆ OTT ಬರುತ್ತೆ ಅಂದರೆ ಮುಂದೊಂದು ದಿನ, ಅವತ್ತು ನೋಡ್ಬಿಟ್ಟು ಥಿಯೇಟ್ರಲ್ಲಿ ಮಿಸ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್. ಜನನ ಥಿಯೇಟ್ರಿಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ. ಏನೇ ಪಬ್ಲಿಸಿಟಿ ಮಾಡಿದ್ರು, ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ. ರೀಚ್ ಆದ್ರೂ ಇವನೇನೋ ಸಿನಿಮಾ ಮಾಡಿದ್ದಾನೆ ಅನ್ನೋ ತಾತ್ಸಾರ ಇರ್ಬೋದು, ಅಥವಾ ಇವನ್ ಸಿನಿಮಾ ಯಾರು ನೋಡ್ತಾರೆ ಅನ್ನೋ ತಾತ್ಸಾರ ಇರ್ಬೋದು. ಬಟ್ ನಾನು ತುಂಬ ಪ್ರೀತಿಯಿಂದ ನನ್ನನ್ನು ಇಷ್ಟಪಡೋ, ನನ್ನನ್ನು ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನುವಂಥ ಒಂದು. ಬೇರೆ ಸಿನಿಮಾಗಳನ್ನ ತುಂಬ ಹೊಗಳುತ್ತಾರೆ, ನಾನು ಈ ಥರ ಸ್ಕ್ರೀನ್ ಪ್ಲೇ ಮಾಡಬೇಕು, ಒಂದು ಸಖತ್ತಾಗಿರೋ ಕತೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂಥ ಇದು. ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್. ಐ ಫೇಲ್ಡ್ ಅಗೇನ್. ಸೀರಿಯಲ್ಸ್ ಈಸಿಯಾಗಿತ್ತು ಅನ್ಸುತ್ತೆ, ಬಿಗ್ ಬಾಸ್ ಶೋ ಈಸಿಯಾಗಿತ್ತು ಅನ್ಸುತ್ತೆ, ಗೊತ್ತಿಲ್ಲ. ಅಂದರೆ ಇಟ್ಸ್ ನಾಟ್ ಎ ಹ್ಯೂಜ್ ಬಡ್ಜೆಟ್. ನಾನೇನು ದೊಡ್ಡ ಬಡ್ಜೆಟು ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟರಲ್ಲಿ ಪಬ್ಲಿಸಿಟಿ ಮಾಡಿದ್ವಿ. ಬಟ್ ಈಗ ಸಿನಿಮಾ ನೋಡಿರೋರು ಹೋಗಿ ಇನ್ನೊಬ್ರನ್ನ ಕಳ್ಸಲ್ಲ ಅಂದರೆ ನನಗೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಫೋನ್ ಮಾಡೋದು ಹೇಳೋಕ್ಕಾಗಲ್ಲ, ಬನ್ನಿ ಸಿನಿಮಾ ನೋಡಿ. ಕರೆಕ್ಟಾ? ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದರೆ ಭಾರಿ ಕಷ್ಟ ಆಗುತ್ತೆ. ಎಲ್ಲರೂ ಯಾವುದ್ಯಾವುದೋ ರೀತಿ ಸಿನಿಮಾ ನೋಡು ಬೈಕೊಂಡು ಬಂದಿರೋರು ಇದ್ದಾರೆ. ತುಂಬ ಜನ ಫಸ್ಟ್ ಶೋ ಹೋಗಿರುವಂಥ ಸಿನಿಮಾಗಳು ಐ ಥಿಂಕ್ ಜನಕ್ಕೆ ಕಪಾಲಕ್ಕೆ ಹೊಡೆದು ಕಳಿಸುವಂಥ ಕಂಟೆಂಟಿಂದ ಜನ ಬೇಸತ್ತು ಹೋಗಿದ್ದಾರೆ ಅನ್ಸುತ್ತೆ. ಅಂದರೆ ಬರಬೇಡಿ ಥಿಯೇಟ್ರಿಗೆ ಅನ್ನೋ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನಿಮಾಗಳು ಇದೆ. ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ. ಕಷ್ಟ. ಒಬ್ಬ ಇಂಜಿನಿಯರ್ ಆಗಿ 4 ವರ್ಷ MNC ಕಂಪ್ನಿ ಮಾಡಿ ಬಿಟ್ಟು ಆ್ಯಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸು ಇಟ್ಕೊಂಡು ಬಂದಿದ್ದೀನಿ. ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ನಾನು ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದರೆ, ನನಗೆ ಬೇರೆಯವರಿಂದ ನಂಗೆ ರಿಪೋರ್ಟ್ ಬೇಕಿತ್ತು. ಬರೀ ಮೀಡಿಯಾ, ಪ್ರೆಸ್ ಅಲ್ಲ. ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗಲಿ ಪ್ರೆಸ್ಸವ್ರಿಗಾಗಲಿ ನಾನು ₹1 ಎಲ್ಲೂ ಕೊಡೋಕ್ಕಾಗಿಲ್ಲ. ಯಾಕಂದರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು ಪಬ್ಲಿಸಿಟಿ. ಆದರೂ ಒಳ್ಳೆ ರಿಪೋರ್ಟ್ ಮಾಡಿದ್ದಾರೆ. ನೀವು ಯೂಟ್ಯೂಬರ್ಸು, ಯು ಹ್ಯಾವ್ ಗಿವನ್ ಗುಡ್ ರಿಪೋರ್ಟ್ಸ್. ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ? ನಾವು ಇನ್ನೇನು ನಂಬಿಸ್ಬೇಕು? ಹಾಗಿದ್ರೆ ಸುಳ್ಳು ಹೇಳಿ ಇಲ್ಲಿ ಆರೆಂಜ್ ಆಗಿದೆ, ಥಿಯೇಟ್ರು ಸಕ್ಕತ್ತಾಗಿ ಜನ ನಗ್ತಾ ಇದ್ದಾರೆ ಅಂತೆಲ್ಲ ಇದು ಮಾಡಬೇಕಾಗಿದೆ. ಅಲ್ವಮ್ಮ?
ತುಂಬ ಹಂಬಲ್ 3-4 ವರ್ಷದಿಂದ ತುಂಬ ಹಂಬಲ್ ಆಗಿದ್ದೀನಿ. ಐ ಥಿಂಕ್ ಅದು ವರ್ಕ್ ಆಗಲ್ಲ. ಏನು ಶ್ರೀ, ಹಂಬಲ್ನೆಸ್ ವರ್ಕ್ ಆಗಲ್ಲ. ನಾನು ಮುಂಚೆ ಆಗಿದ್ದು ಅದೇ ಕರೆಕ್ಟ್ ಆಗಿದ್ದೆ, ಹಾಗೇ ಇರ್ತೀನಿ. ಥ್ಯಾಂಕ್ ಯು ಎವ್ರಿ.